सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಈಗಾಗಲೇ ಗುರು ಸ್ಥಿತನಾಗಿದ್ದಾನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಗುರು ಸ್ಥಿತನಾಗಿರ್ತಾನೆ. ಆದ್ರೆ ಅದೇ ತಿಂಗಳಲ್ಲಿ ಗುರುವಿನ ಜೊತೆ ಮಂಗಳ ಕೂಡ ಬರ್ತಾನೆ. ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ತುಂಬಾನೇ ಶುಭದಾಯಕವಾದಂತಹ ಸಮಯ ಅಂತ ಹೇಳ್ಬೋದು ಈ ತಿಂಗಳು. ದ್ವಿತೀಯ ಭಾವದಲ್ಲಿ ರವಿ ಗ್ರಹ ಸ್ಥಿತನಾಗಿರ್ತಾನೆ. ಧನಾಧಿಪತಿಯಾಗಿ ತನ್ನ ಸ್ವಕ್ಷೇತ್ರದಲ್ಲಿ ರವಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಬರ್ಬೇಕಾಗಿರೋ ಹಣ ಬರುತ್ತೆ. ಬಟ್ ಏನಂದ್ರೆ ಯಾವುದೇ ಹಣ ಬರೋದಿದ್ರು ಕೂಡ ಅದನ್ನ 17ನೇ ತಾರೀಕು ಒಳಗಡೆ ರಿಸೀವ್ ಮಾಡ್ಕೊಂಡ್ಬಿಡಿ. ಅಷ್ಟ್ರ ಮೇಲೆ ನಿಮ್ಗೆ ದುಡ್ಡು ಬರೋದು ಸ್ವಲ್ಪ ಕಷ್ಟ. ಅಂದ್ರೆ ಹಣಕಾಸಿನ ಮುಗ್ಗಟ್ಟು ಅಂತ ಬರಲ್ಲ, ಆದ್ರೆ ದೊಡ್ಡ ದೊಡ್ಡ ಹಣ, ದೊಡ್ಡ ಮಟ್ಟದ ಒಂದು ಹಣ ಬರೋದಿದೆ ಅಂತಿದ್ರೆ ಅದು ಅಷ್ಟ್ರ ಮೇಲೆ ಬರಲ್ಲ. ಅಷ್ಟರೊಳಗಡೆ ನೀವು ಅದನ್ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಹಾಗೆ ನಿಮ್ಮ ರಾಶಿಯಲ್ಲಿ ಗುರು ಗ್ರಹ ಸ್ಥಿತನಾಗಿರ್ತಾನೆ. 6ನೇ ಮನೆ ಅಧಿಪತಿಯಾಗಿ ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾನೆ. ಯಾಕಂದ್ರೆ 9ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ. ಇನ್ನು ಮಂಗಳ ಗ್ರಹ 19ನೇ ತಾರೀಕುವರೆಗೂ 12ನೇ ಮನೇಲಿ ಇರ್ತಾನೆ. ಅಲ್ಲಿವರೆಗೂ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲಸ ಅಲ್ಲ, ಕೆಲವು ನಿಮ್ಮ ವೈಯಕ್ತಿಕ ಕೆಲಸಗಳು ಅಂತ ಒಂದಿಷ್ಟು ಇರುತ್ತೆ. ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸುವಂತದ್ದಿದೆ. ಯಾವುದೋ ಒಂದು ದೊಡ್ಡದೊಂದು ಕೆಲಸ ಆಗ್ಬೇಕಾಗಿದೆ, ಪ್ರಾಪರ್ಟಿ ವಿಚಾರದೋ ಇನ್ಯಾವುದೋ ಮತ್ತೊಂದು ಈ ತರದ್ದು ಏನೋ ಒಂದು ಇದೆ, ಅಥವಾ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಅದ್ರದ್ದು ಹಣ ಬರೋದಿದೆ, ಅಥವಾ ಯಾವುದೋ ಒಂದು ದೊಡ್ಡದ ಒಂದು ತುಂಬಾ ಮುಖ್ಯವಾದದ್ದು, ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರುವಂತ ಕೆಲಸ, ಆತರ ವೈಯಕ್ತಿಕ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ಬಟ್ 19ನೇ ತಾರೀಕಿಗೆ ಮಂಗಳ ಗ್ರಹ ನಿಮ್ ರಾಶಿಗೆ ಬಂದ ಮೇಲೆ ಆ ತರದ ದೊಡ್ಡ ದೊಡ್ಡ ವ್ಯವಹಾರಗಳು, ದೊಡ್ಡ ದೊಡ್ಡ ಕೆಲಸಗಳು ನಿಮಗೆ ಸಕ್ಸಸ್ ಆಗತ್ತೆ. ಯಾಕಂದ್ರೆ ಮಂಗಳ ಗ್ರಹನು ನಿಮಗೆ ಯೋಗಕಾರಕನಾಗಿ ನಿಮ್ಮ ರಾಶಿಗೆ ಬಂದ ಮೇಲೆ ಅವನು ನಿಮಗೆ ಉತ್ತಮವಾದ ಯೋಗವನ್ನ, ರಾಜಯೋಗವನ್ನ ಕೊಡ್ತಾನೆ. ನೀಚನಾಗಿದ್ರು ಕೂಡ ಅದು ನೀಚ ಭಂಗತ್ವವನ್ನ ಪಡೆಯೋದ್ರ ಮೂಲಕ ನಿಮಗೆ ಶುಭ ಯೋಗವನ್ನೇ ಕೊಡ್ತಾನೆ. ಹಾಗಾಗಿ ತುಂಬಾ ಒಳ್ಳೆಯ ಸಮಯ. ಕೆಲಸ ಬದಲಾವಣೆ ಮಾಡಬೇಕು, ಯಾವುದೋ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯಾದ ಬದುಕಿಗೋಸ್ಕರ ಕಾಯ್ತಾ ಇದ್ದೀರಾ, ಒಂದು ದೊಡ್ಡ ಕೆಲಸಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಅಧಿಕಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ 19ನೇ ತಾರೀಕಿನ ನಂತರ ನಿಮ್ಗೆ ಅಂತಹ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ. ಇನ್ನು ಉದ್ಯೋಗದಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾದ್ರೂ ಕೂಡ 19ನೇ ತಾರೀಕು ನಂತರನೇ ನಿರ್ಧಾರ ಮಾಡಿ. ಅಷ್ಟರೊಳಗಡೆ ನೀವು ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ವ್ಯಯದಲ್ಲಿ ಇರ್ತಾನೆ. ವಿದೇಶದಲ್ಲಿ ಉದ್ಯೋಗವನ್ನ ಪ್ರಯತ್ನ ಮಾಡ್ತಾ ಇದ್ರು ಕೂಡ ನೀವು 19ನೇ ತಾರೀಕು ಮೇಲೇನೆ ಪ್ರಯತ್ನ ಮಾಡಿ. ನಿಮ್ಮ ಒಂದು ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಹಾಗೆ ದ್ವಿತೀಯಾಧಿಪತಿಯಾದಂತಹ ರವಿ ಗ್ರಹ 17ನೇ ತಾರೀಕುವರೆಗೂ ದ್ವಿತೀಯದಲ್ಲೇ ಇರ್ತಾನೆ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. 17ನೇ ತಾರೀಕಿಗೆ ತೃತೀಯ ಭಾವಕ್ಕೆ ಹೋಗ್ತಾನೆ. ಸ್ವಲ್ಪ ಖರ್ಚುಗಳ ಆಗೋದಕ್ಕೆ ಶುರುವಾಗುತ್ತೆ. ಹಣಕಾಸಿನ ಮುಗ್ಗಟ್ಟು ಅಂತ ಏನ್ ಕಂಡು ಬರೋದಿಲ್ಲ, ಆದ್ರೆ ವಿಶೇಷವಾಗಿ ಮನೆಗೆ ಅತಿಥಿಗಳ ಆಗಮನ, ಸ್ನೇಹಿತರು, ಬಂಧುಗಳು ಇವರುಗಳ ವಿಷಯದಲ್ಲಿ ಒಂದಿಷ್ಟು ಖರ್ಚುಗಳು ಆಗತ್ತೆ. ವೇಸ್ಟ್ ಖರ್ಚುಗಳು ಕೂಡ ಆಗುತ್ತೆ. ವ್ಯಯಾಧಿಪತಿಯಾದ ಬುಧಗ್ರಹ ತುಂಬಾ ಪ್ರಬಲನಾಗಿರ್ತಾನೆ. ಹಾಗಾಗಿ ಆಯಾಧಿಪತಿ ವ್ಯಯಾಧಿಪತಿ ನೋಡಿ, ಧನಾಧಿಪತಿ ವ್ಯಯಾಧಿಪತಿ ಇಬ್ರು ಒಟ್ಟಿಗೆ ಇರ್ತಾರೆ. ಹಾಗಾಗಿ ಖರ್ಚಾಗತ್ತೆ. ಯಾರಿಂದ? ತೃತೀಯ ಭಾವ ಅಂದ್ರೆ ಬಂಧುಗಳು, ಮಿತ್ರರು ಅಂತ ತೋರಿಸುತ್ತೆ, ಸ್ನೇಹಿತರು ಅಂತ ಕೂಡ ತೋರಿಸುತ್ತೆ. ಬಟ್ ಬುಧ ಬಂಧುಗಳಿಗೆ ಕಾರಕ ಗ್ರಹ, ಹಾಗಾಗಿ ಬಂಧುಗಳಿಂದನೇ ಸ್ವಲ್ಪ ಖರ್ಚಾಗುವ ಸಾಧ್ಯತೆಗಳಿದೆ. ಪ್ರಯಾಣದಿಂದ ಕೂಡ ಖರ್ಚಾಗತ್ತೆ. ತೃತೀಯ ಭಾವವು ಹತ್ತಿರದ ಪ್ರಯಾಣವನ್ನ ತೋರಿಸುತ್ತೆ. ಈಗ ತಿಂಗಳಲ್ಲಿ ಒಂದು 5 ಸಲ ಶಾಪಿಂಗ್ ಹೋದ್ರೆ ಖಂಡಿತವಾಗ್ಲೂ ಇರೋ ಹಣ ಎಲ್ಲ ಖರ್ಚು ಮಾಡ್ಕೊಂಡು ಬರ್ತೀರಾ. ಸ್ನೇಹಿತರ ಜೊತೆ ಅವ್ರಿಗೋಸ್ಕರ ಅಂತ ಶಾಪಿಂಗಿಗೆ ಹೋಗ್ತೀರಾ, ಅವ್ರ ಜೊತೆ ನೀವು ಕೂಡ ಶಾಪಿಂಗ್ ಮಾಡ್ತೀರಾ, ಖರ್ಚಾಯ್ತು. ಖರ್ಚು ಮಾಡಿ ಮನೆಗೆ ತಗೊಂಡ್ ಬಂದ್ಮೇಲೆ ಅಯ್ಯೋ ನನಗ್ ಬೇಕಿತ್ತ ಇದು, ನಾನು ಯಾಕೆ ಖರ್ಚು ಮಾಡಿದೆ ಅನ್ಸುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ಈ ತಿಂಗಳಲ್ಲಿ ಶಾಪಿಂಗು ಆತರ ಸುಮ್ಮನೆ ತಿರುಗಾಟಗಳನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು, ವ್ಯರ್ಥ ಖರ್ಚುಗಳಾಗುತ್ತೆ. ಹಾಗಾಗಿ ಇನ್ನು ವಿಶೇಷವಾಗಿ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಅದ್ಭುತವಾದಂತಹ ಯಶಸ್ಸಿದೆ, ಲಾಭ ಇದೆ.
ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಒಂದು ಪಾರ್ಟ್ನರ್ ಮೂಲಕ ಕೂಡ ಅಂದ್ರೆ ಈ ಒಂದು ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ. ವ್ಯಾಪಾರದಲ್ಲಿ ವಿಶೇಷವಾದಂತಹ ಲಾಭವನ್ನ ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು. ಹಾಗೆ ಚತುರ್ಥ ಭಾವದಲ್ಲಿ ಶುಕ್ರ ಚತುರ್ಥಾಧಿಪತಿಯಾಗಿ ಚತುರ್ಥ ಭಾವದಲ್ಲೇ ಸ್ಥಿತನಾಗಿರೋದ್ರಿಂದ ಪ್ರಾಪರ್ಟಿ ವಿಷಯದಲ್ಲಿ ಬಹಳ ಬಹಳ ಅನುಕೂಲಕರವಾದ ಸಮಯ. ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಪರ್ಫೆಕ್ಟ್ ಟೈಮ್ ತಗೊಳ್ಳಿ. ಚತುರ್ಥಾಧಿಪತಿ ಶುಕ್ರ ಚತುರ್ಥದಲ್ಲೇ ಇದ್ದಾನೆ. ನೀವೇನಾದ್ರೂ ನಿವೇಶನ ತಗೋಬೇಕು, ಮನೆ ತಗೋಬೇಕು, ವಾಹನ ಖರೀದಿ ಮಾಡೋದಕ್ಕೂ ಅಷ್ಟೇ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಶುಕ್ರ ವಾಹನ ಪ್ರಾಪ್ತಿ ಕೂಡ ಮಾಡ್ತಾನೆ. ಹಾಗಾಗಿ ತುಂಬಾ ಒಳ್ಳೆ ಟೈಮ್. ನೀವು ಈ ತಿಂಗಳಲ್ಲಿ ಆ ಒಂದು ನಿರ್ಧಾರವನ್ನ ತಗೊಳ್ಬಹುದು. ಸ್ಟಾರ್ಟಿಂಗ್ ಅಲ್ಲೇ ನಿರ್ಧಾರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆ ಲಾಭಾಧಿಪತಿ ಕೂಡ ಶುಕ್ರ ಆಗಿರೋದ್ರಿಂದ ವ್ಯಾಪಾರಸ್ಥರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಅದರಲ್ಲೂ ಕೂಡ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಬಟ್ಟೆ ವ್ಯಾಪಾರವನ್ನ ಮಾಡ್ತಾ ಇರೋರಿಗೆ ತುಂಬಾ ಒಳ್ಳೆ ಲಾಭವನ್ನ ಈ ತಿಂಗಳಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಪಂಚಮಾಧಿಪತಿ ಮಂಗಳ ಗ್ರಹ ವ್ಯಯದಲ್ಲಿ ಕುತ್ಕೊಂಡಿರ್ತಾನೆ. ಆದ್ರೆ ಗುರು ನಿಮ್ ರಾಶಿಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇಲ್ಲ. ಆದರೆ 19ನೇ ತಾರೀಕಿಗೆ ಮಂಗಳ ಕೂಡ ನಿಮ್ಮ ರಾಶಿಗೆ ಬಂದ ನಂತರ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಸಮಯ. ಕಾರಣ ಏನಂದ್ರೆ ಗುರು ಮಂಗಳ ಒಟ್ಟಿಗೆ ಸೇರಿದ್ರೆ ಬಹಳ ಶುಭ ಯೋಗ. ನೋಡಿ, ಗುರುವಿನ ಬಣ್ಣ ಹಳದಿ, ಮಂಗಳನ ಬಣ್ಣ ಕೆಂಪು. ಹಳದಿ ಅಂದ್ರೆ ಅರಿಶಿನ, ಕೆಂಪು ಅಂದ್ರೆ ಕುಂಕುಮ. ಎಷ್ಟು ವಿಶೇಷವಾದ ಕಲರ್ ಕಾಂಬಿನೇಷನ್ ಅಲ್ವಾ? ಈ ಗುರು ಮತ್ತು ಮಂಗಳನ ಕಾಂಬಿನೇಷನ್ ಅಷ್ಟೇ ವಿಶೇಷವಾದಂತಹ ಕಾಂಬಿನೇಷನ್. ಈ ಅರಿಶಿನ ಕುಂಕುಮ ಕಾಂಬಿನೇಷನ್ ಇದ್ದ ಹಾಗೆ. ಯಾಕಂದ್ರೆ ಈ ಮಂಗಳನ ಸ್ವಭಾವ ಏನಂದ್ರೆ ಹಠ. ಮಂಗಳ ಅಂದ್ರೆ ಹಠ. ಈ ಹಠ ಯಾವ್ದ್ರಲ್ಲಿ ಇರ್ಬೇಕು ನಮ್ಗೆ? ಒಳ್ಳೇದ್ರಲ್ಲಿ. ನಾನು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಅನ್ನೋದು ಒಳ್ಳೆ ಹಠ. ಆದ್ರೆ ಅವ್ರ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಲಿ ಅಂತ ಪ್ರಯತ್ನ ಮಾಡೋದು ಕೆಟ್ಟ ಹಠ ಅಲ್ವಾ? ಈ ಮಂಗಳ ರಾಹು ಜೊತೆ ಸೇರಿದ್ರೆ ಕೆಟ್ಟ ಹಠ. ನಾನು ಬದುಕ್ತಿದ್ರು ಪರವಾಗಿಲ್ಲ, ಆತ ಉದ್ಧಾರ ಆಗ್ಬಾರ್ದು ಅನ್ನೋಂತಹ ಕೆಟ್ಟ ಹಠವನ್ನ ಕೊಡ್ತಾನೆ ಈ ರಾಹು ಮಂಗಳನ್ ಜೊತೆ ಸೇರುತ್ತೆ. ಬಟ್ ಇದೇ ಮಂಗಳ ಗುರು ಜೊತೆ ಸೇರಿದ್ರೆ ಅವ್ರಿಗಿಂತ ನಾನು ಚೆನ್ನಾಗ್ ಆಗ್ತೀನಿ, ಅವ್ರಿಗಿಂತ ನಾನು ಚೆನ್ನಾಗ್ ಆಗಬಲ್ಲೆ, ನಾನು ಅವ್ರಿಗಿಂತ ಚೆನ್ನಾಗ್ ಓದ್ತೀನಿ, ನಾನು ಅವ್ರಿಗಿಂತ ಹೆಸರು ಮಾಡ್ತೀನಿ. ಇದು ಒಳ್ಳೆ ಹಠಾನೆ. ಕಾಂಪಿಟೇಷನ್ ಅಂತಾರೆ ಇದನ್ನ, ಹಠ ಅನ್ನಲ್ಲ ಅಲ್ವಾ? ಈ ರೀತಿ ಒಂದು ಕಾಂಪಿಟೇಷನ್ ಮನೋಭಾವನೆಯನ್ನ ಕೊಡ್ತಾನೆ. ಈ ಕಾಂಪಿಟೇಷನ್ ಮನೋಭಾವನೆ ಯಾರಿಗಿರ್ಬೇಕು? ವಿದ್ಯಾರ್ಥಿಗಳಿಗಿರ್ಬೇಕು. ಹಾಗಾಗಿ ಈ ಪಂಚಮಾಧಿಪತಿಯಾದಂತಹ ಮಂಗಳ, ಭಾಗ್ಯಾಧಿಪತಿಯಾದಂತಹ ಗುರು, ಇವರಿಬ್ರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ, ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಹಾಗಾಗಿ 19ನೇ ತಾರೀಕಿನ ನಂತರ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಳ್ಳೆ ಟೈಮ್. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಈ ತಿಂಗಳು ಅದ್ಭುತವಾದಂತಹ ಸಮಯ. 19ನೇ ತಾರೀಕು ನಂತರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬಾನೇ ಚೆನ್ನಾಗಿದೆ. ಕೆಲಸ ಬದಲಾವಣೆ ಮಾಡ್ಬೇಕು ಅಥವಾ ಏನಾದ್ರೂ ಈ ಪ್ರಮೋಷನ್ ಬಗ್ಗೆ ಏನಾದ್ರು ಮಾತಾಡ್ಬೇಕು, ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಅಂತ ಏನಾದ್ರು ಹೇಳ್ಬೇಕು, ನಿಮ್ ಬಾಸ್ ಹತ್ರ ಮಾತಾಡ್ಬೇಕು ಅಂದ್ರೆ 15ನೇ ತಾರೀಕು ಒಳಗಡೆನೆ ಮಾತಾಡಿ. ಅಷ್ಟ್ರ ಮೇಲೆ ನೀವು ಮಾತಾಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ವಾಕ್ಸ್ಥಾನದಲ್ಲಿ ರವಿ ಇರ್ತಾನೆ. ಹಂಗೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಅಷ್ಟ್ರೊಳಗಡೆ ಮಾತಾಡಿ, ನಿಮ್ಮ ಕಾರ್ಯ ಸಿದ್ಧಿಯಾಗತ್ತೆ. ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬಾನೇ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸಮಸ್ಯೆ ಅಂತ ಏನಿಲ್ಲ. 17ನೇ ತಾರೀಕುವರೆಗೂ ಏನು ಸಮಸ್ಯೆ ಇರೋದಿಲ್ಲ, ಚೆನ್ನಾಗೇ ಇರುತ್ತೆ. 17ನೇ ತಾರೀಕಿಗೆ ರವಿ ಕನ್ಯಾ ರಾಶಿಗೆ ಹೋಗ್ತಾನೆ. ಬಟ್ ಕನ್ಯಾ ರಾಶಿಯಲ್ಲಿ ಬುಧನ್ ಜೊತೆ ಇರೋದ್ರಿಂದ ರವಿ ಏನೋ ಅಶುಭ ಫಲ ಕೊಡೋದಿಲ್ಲ. ಬಟ್ ರವಿ ಮೇಲೆ ಶನಿಯ ದೃಷ್ಟಿ ಬೀಳುತ್ತೆ. ಅವಾಗ ಏನಾಗತ್ತೆ ಅಂದ್ರೆ, ನಿಮಗೆ ಕೊಟ್ಟಿರುವಂತಹ ಕೆಲಸವನ್ನ ಅಥವಾ ಜವಾಬ್ದಾರಿಯನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ, ಅಥವಾ ನಿಧಾನ ಆಗ್ತಾ ಇದೆ. ಅವ್ರು 1 ವಾರದಲ್ಲಿ ಇಷ್ಟು ಕೆಲಸ ಆಗ್ಬೇಕು ಅಂದಿದ್ರು, ಆದ್ರೆ ಅದು ಲೇಟ್ ಆಗತ್ತೆ, ಪೆಂಡಿಂಗ್ ಆಗತ್ತೆ, ಸ್ವಲ್ಪ ಕಷ್ಟ ಅನ್ಸುತ್ತೆ, ಸ್ಟ್ರೆಸ್ ಅನ್ಸುತ್ತೆ, ಸ್ವಲ್ಪ ಆತಂಕ ಕೂಡ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಶನಿ ಅಷ್ಟಮಾಧಿಪತಿ. ನಿಮ್ಗೆ ಅಷ್ಟಮ ಅಂದ್ರೆ ಭಯ. ನನ್ನ ನಂಬ್ಕೊಂಡು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ, ನಾನು ನಿಭಾಯಿಸ್ತೀನೋ ಇಲ್ವೋ ಅನ್ನೋ ಭಯ. ಅಕಸ್ಮಾತ್ ಈ ಜವಾಬ್ದಾರಿ ನಿಭಾಯಿಸ್ತಿಲ್ಲ ಅಂದ್ರೆ ಏನಾಗ್ಬಿಡುತ್ತೋ, ಈ ತರ ಎಲ್ಲ ಅನಿಸ್ತಿರುತ್ತೆ. ಬಟ್ ಏನು ಭಯ ಪಡ್ಬೇಡಿ, ನಿಮಗೆ ಸಾಧ್ಯ ಆಗತ್ತೆ. ಯಾಕಂದ್ರೆ 17ನೇ ತಾರೀಕಿಗೆ ರವಿ 3ನೇ ಮನೆಗೆ ಹೋಗ್ತಾನೆ, ಶನಿ ದೃಷ್ಟಿ ಬೀಳುತ್ತೆ. ಅದೇ ಇನ್2 ದಿನಕ್ಕೆ ಅಂದ್ರೆ 19ನೇ ತಾರೀಕಿಗೆ ಮಂಗಳ ನಿಮ್ ರಾಶಿಗೆ ಬರ್ತಾನೆ. ಧೈರ್ಯಕ್ಕೆ ಇನ್ನೊಂದು ಹೆಸರೇ ಮಂಗಳ ಗ್ರಹ. ಗುರು ಬುದ್ಧಿಬಲ, ಮಂಗಳ ಧೈರ್ಯ, ಇದೆರಡು ನಿಮ್ ಜೊತೆಲಿ ಇರುತ್ತೆ. ಹಾಗಾಗಿ ನಿಮ್ಗೆ ಏನ್ ಅನ್ಸ್ತಾ ಇತ್ತು ಭಯ, ಅದೆಲ್ಲ 19ನೇ ತಾರೀಕು ಮೇಲೆ ನಿವಾರಣೆ ಆಗ್ಬಿಡುತ್ತೆ. ನನ್ ಕೈಲಿ ಆಗತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಿಮ್ಗೆ ಜಾಸ್ತಿ ಆಗತ್ತೆ. ಹಾಗಾಗಿ ಏನು ಕಷ್ಟ ಆಗಲ್ಲ, ಆತಂಕ ಬೇಡ.
ಹಾಗಾಗಿ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ, ವಿಶೇಷವಾಗಿ ಪ್ರಾಪರ್ಟಿ ತಗೊಳ್ಳೋರ್ಗಂತೂ ತುಂಬಾ ಒಳ್ಳೆ ಟೈಮ್. ಎಷ್ಟು ಹುಡುಕಿದ್ರು ನಮಗ್ ಬೇಕಾದ ರೀತಿಯಲ್ಲಿ ನನ್ಗೊಂದು ಸೈಟ್ ಸಿಗ್ತಾ ಇಲ್ಲ, ಮನೆ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೆ 100% ಈ ತಿಂಗಳು ನಿಮ್ಗೆ ಇಷ್ಟವಾಗೋ ರೀತಿಯಲ್ಲಿ ಪ್ರಾಪರ್ಟಿ ಸಿಗುತ್ತೆ. ಮನೆನೋ ಅಥವಾ ನಿವೇಶನನೋ ನೀವು ಬಯಸಿದ್ದು ನಿಮ್ಗೆ ಸಿಗುತ್ತೆ. ಈವನ್ ವಾಹನ ಕೂಡ ಎಲ್ಲಿ ಯಾವ ಕಾರ್ ತಗೊಳ್ಳೋದನ್ನ ಕನ್ಫ್ಯೂಷನ್, ಯಾವ ಬೈಕ್ ತಗೊಳ್ಳೋದನ್ನ ಕನ್ಫ್ಯೂಷನ್, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ. ಬಟ್ ಏನಪ್ಪಾ ಅಂದ್ರೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ, ರವಿಗೆ ಪರಿಹಾರ ಮಾಡ್ಕೊಳ್ಳಿ. 17ನೇ ತಾರೀಕು ನಂತರ ಸ್ವಲ್ಪ ಅಶುಭ ಫಲ. 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಾನೆ, 3ನೇ ಮನೆಯಲ್ಲಿ ರವಿ ಸಂಚಾರ ಮಾಡ್ತಿರ್ತಾನೆ 17ನೇ ತಾರೀಕು ಮೇಲೆ. ಸೊ ಇಲ್ಲಿ ರವಿ ಶನಿ ಒಬ್ರನ್ನೊಬ್ರು ನೋಡ್ಕೊಂಡಾಗ ಪಿತೃಸ್ಥಾನ ಅಲ್ವಾ, ಪಿತೃಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ನಿಮ್ ರಾಶಿಯಲ್ಲಿ ಇದ್ದಾನೆ, ಏನ್ ತೊಂದರೆ ಇಲ್ಲ. ಭಾವಾಧಿಪತಿ ಚೆನ್ನಾಗಿದ್ದಾನೆ, ಭಾವ ಸ್ವಲ್ಪ ಪೀಡಿತ ಆಗೋದ್ರಿಂದ ನಿಮ್ಮ ತಂದೆ ಜೊತೆ ಮನಸ್ತಾಪ ಆಗ್ಬಹುದು, ಅಥವಾ ನಿಮ್ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗಬಹುದು. ಯಾಕಂದ್ರೆ ರವಿ ಪಿತೃಕಾರಕ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಕಾರಕತ್ವ ಭಾವಾಧಿಪತ್ಯ ಎರಡನ್ನೂ ನೋಡ್ಬೇಕಾಗತ್ತೆ. ಸಣ್ಣ ಪರಿಹಾರ ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ಉದ್ಯೋಗದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಭಯ ಆತಂಕ ಆದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಹಾಗೆ ತಂದೆ ವಿಚಾರದಲ್ಲಿ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ತಕ್ಷಣನೇ ಅದು ಸಾಲ್ವ್ ಆಗ್ಬಿಡುತ್ತೆ. ಇದೊಂದೇ ಪರಿಹಾರ ಮಾಡ್ಕೊಳ್ಳಿ. ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ಸೆಪ್ಟೆಂಬರ್ ತಿಂಗಳು ನಿಮ್ಗೆ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.